ಯಾರು ವಿಶ್ವವನ್ನು ಟೋಟಲಿ ಈಕೋಸಿಸ್ಟಮ್ನ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತಂದರೆ ಸನಾತನ ಧರ್ಮದವರು ಮಾತ್ರ. ಮರಗಿಡಗಳನ್ನು ಕೂಡ ಪೂಜ್ಯ ಭಾವನೆಯನ್ನು ಮಾಡತಕ್ಕಂಥ ಉದಾತ್ತವಾದ ಮನೋಭಾವನೆ ಯಾರಿಗಾದರೂ ಇದ್ದರೆ ಅದು ಸನಾತನ ಧರ್ಮದವರಿಗೆ ಮಾತ್ರ. ನಾವು ಜನ್ಮ ತಳೆದಾಗ ಆ ಸ್ಥಳದ ಮೇಲೆ ಆ ನಕ್ಷತ್ರದ ಒಂದು ಪ್ರಭಾವ ಎಲ್ಲಿತ್ತೋ ನಾವು ಆ ನಕ್ಷತ್ರದಲ್ಲಿ ಹುಟ್ಟಿದ್ವಿ. ರೋಹಿಣಿ ನಕ್ಷತ್ರದವರಿಗೆ ನೇರಳೆ ಮರ ಅವರ ಜನ್ಮ ನಕ್ಷತ್ರದ ಮರ, ಪುಷ್ಯಮಿ ನಕ್ಷತ್ರದವರಿಗೆ ಅರಳಿ ಮರ. ಅಂತಹ ನಕ್ಷತ್ರಗಳ ವೃಕ್ಷಗಳಿಗೂ ಆ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ನೆಂಟಸ್ತನ. ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ತಮ್ಮ ಜನ್ಮ ನಕ್ಷತ್ರದ ಮರವನ್ನು ಯಾರು ಪೂಜಿಸ್ತಾರೋ, ಯಾರು ಅದನ್ನು ಬಿತ್ತು ಬೆಳೀತಾರೋ ಅವರಿಗೆ ಜೀವನದಲ್ಲಿ ಆರೋಗ್ಯ, ಆಯುಷ್ಯ ಮತ್ತು ಸಂಪತ್ತು ಬೆಳಗ್ತಾ ಹೋಗುತ್ತೆ, ಹೆಚ್ಚುತ್ತಾ ಹೋಗುತ್ತಂತೆ. ಯಾರು ತಮ್ಮ ನಕ್ಷತ್ರದ ಗಿಡ ಮರವನ್ನು ಹೊಡೆದು ಹಾಕ್ತಾರೋ, ತೊಂದರೆ ಕೊಡ್ತಾರೋ, ಇವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಸಂಪತ್ತು ನಶಿಸಿ ಹೋಗುತ್ತೆ. ಒಬ್ಬ ಮನುಷ್ಯನನ್ನು ಸಾಯಿಸಿದಂತಹ ಪಾಪ ಬರುತ್ತೆ ಒಂದು ಮರವನ್ನು ಹೊಡೆದು ಹಾಕಿದರೆ. 1 ವರ್ಷದಲ್ಲಿ 5 ಮರಗಳನ್ನು ನೆಟ್ಟು ನಿಮಗೇನಾದರೂ ಒಳ್ಳೆಯದಾಗದೇ ಇದ್ದರೆ ಆ ನಂತರದಲ್ಲಿ ನನಗೆ ಪ್ರಶ್ನೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ಅಮೂಲ್ಯ ಹಿತವಚನಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಸನ್ಮಂಗಳಾಗಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ನಕ್ಷತ್ರದವರು ಯಾವ ಮರವನ್ನು ಪೂಜಿಸಬೇಕು, ಅದರಿಂದ ಸಿಗುವಂಥ ಪ್ರತಿಫಲಗಳೇನು ಅಂತ ತಿಳ್ಕೊಳ್ಳೋಣ. ಗುರುಜಿ, ಮತ್ತೆ ಇಲ್ಲಿ ನಕ್ಷತ್ರಕ್ಕೂ ಮರಕ್ಕೂ ಇರುವಂಥ ನಂಟು ತಿಳಿಸ್ಕೊಡ್ಬೇಕು. ಜೊತೆಗೆ ಯಾವ ನಕ್ಷತ್ರದವರು ಯಾವ ಮರವನ್ನು ಪೂಜಿಸಿದಾಗ ಒಳ್ಳೆ ಪ್ರತಿಫಲ ಸಿಗುತ್ತೆ? ನಕ್ಷತ್ರಗಳು ಅಂತಕ್ಕಂಥದ್ದು ಅಶ್ವಿನ್ಯಾದಿ 27 ನಕ್ಷತ್ರಗಳು, 28 ಅಭಿಜಿನ್ ಸೇರಿದರೆ. ಆದರೆ ಫಾರ್ ಪ್ರಾಕ್ಟಿಕಲ್ ಪರ್ಪಸ್ ತೊಗೊಂಡಿರ್ತಕ್ಕಂಥದ್ದು 27 ನಕ್ಷತ್ರಗಳನ್ನು. ಅದೇನು ಅಂತಂದರೆ, ಆಕಾಶದಲ್ಲಿರ್ತಕ್ಕಂತಹ ಸಮೂಹಗಳವೆಲ್ಲ. ಈ ಕೃತ್ತಿಕಾ ಅಂತಂದ್ರೆ ಅದು 1 ನಕ್ಷತ್ರ ಅಲ್ಲ, ಅದು 6 ನಕ್ಷತ್ರದ ಒಂದು ಕೂಟ. ಶತಭಿಷ ನಕ್ಷತ್ರ ಅಂತ ತೊಗೊಂಡ್ರೆ ಅದು 1 ನಕ್ಷತ್ರ ಅಲ್ಲ, 100 ನಕ್ಷತ್ರಗಳ ಒಂದು ಕೂಟ. ಅದೊಂದು ರಾಶಿ. ಆ ಒಂದು ಸಮಯ ನಾವು ಹುಟ್ಟಿದಾಗ, ನಾವು ಜನ್ಮ ತಳೆದಾಗ ಆ ಸ್ಥಳದ ಮೇಲೆ ಆ ನಕ್ಷತ್ರದ ಒಂದು ಪ್ರಭಾವ ಎಲ್ಲಿತ್ತೋ ನಾವು ಆ ನಕ್ಷತ್ರದಲ್ಲಿ ಹುಟ್ಟಿದ್ವಿ ಅಂತ. ನಕ್ಷತ್ರಗಳಿಗೂ ಮರಗಳಿಗೂ ಏನು ಸಂಬಂಧ ಅಂತಂದ್ರೆ ಅರ್ಥ ಏನು ಅಂತಂದರೆ, ಸೃಷ್ಟಿಯ ಆದಿಯಲ್ಲಿ ಮೊಟ್ಟ ಮೊದಲು ಸೃಷ್ಟಿಯಾದಾಗ ದೋಣಿಯಲ್ಲಿ ಇಡೀ ಪ್ರಪಂಚದ ಸ್ಥಾವರ ಜಂಗಮ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲದರ ಒಂದು ಬೀಜ ರೂಪದಲ್ಲಿ ಇಟ್ಟುಕೊಂಡು ಸಪ್ತಋಷಿಗಳು ಅದರಲ್ಲಿ ಕುಳಿತುಕೊಂಡು ಒಂದು ಮೀನಿನ ಒಂದು ರೂಪದಲ್ಲಿ ಶ್ರೀಮನ್ ಮಹಾವಿಷ್ಣುವು ಆ ಒಂದು ದೋಣಿಯನ್ನು ಎಳೆದುಕೊಂಡು ಹೋಗಿ ಬ್ರಹ್ಮನು ಕೊಟ್ಟು ಸೃಷ್ಟಿ ಮಾಡಿಸ್ದ ಅಂತಕ್ಕಂಥದ್ದು ಒಂದು ಪುರಾಣದ ಒಂದು ಕಥೆ. ನಕ್ಷತ್ರ ಅಂದರೆ ಏನು ಅಂದರೆ ಅಲ್ಲಾಡದೆ ಇರತಕ್ಕಂಥದ್ದು ಅಂದರೆ ನಕ್ಷರತಿ ಇತಿ ನಕ್ಷತ್ರಂ. ಯಾವುದು ಅಲ್ಲಾಡುವುದಿಲ್ಲವೋ, ಯಾವುದು ಸ್ಥಾಯಿಯಾಗಿ ಸ್ಥಿರವಾಗಿ ಇರುತ್ತೋ ಅದಕ್ಕೆ ನಕ್ಷತ್ರ ಅಂತ ಹೆಸರು. ಗಿಡದ ಬುಡ ನೋಡಿ ಅಲ್ಲಾಡೋದಿಲ್ಲ, ಅದು ಹಾಗೆ ಸ್ಥಾಯಿಯಾಗಿ ಇರುತ್ತೆ. ಅದರ ಆಯುಷ್ಯ ಮುಗಿಯೋವರೆಗೂ ಅದು ಒಂದು. ಅದೇ ರೀತಿಯಾಗಿ ಅಶ್ವಿನ್ಯಾದಿ 27 ನಕ್ಷತ್ರಗಳಲ್ಲಿ ಹುಟ್ಟಿದವರ ಸ್ವಭಾವ ಏನಿರುತ್ತೋ ಈ ಮರಗಳಲ್ಲಿ ಆ ಸ್ವಭಾವ ಇರುತ್ತೆ. ಅದೇ ಸಮಯದಲ್ಲೇ ಪೂರ್ವದಲ್ಲಿ ಅದು ಸೃಷ್ಟಿ ಆಗಿತ್ತು ಅಂತ. ಆನಂತರದಲ್ಲಿ ಅದರ ಸಂತತಿ ಬೀಜಾವಾಪನವಾಗಿಬಿಟ್ಟು ಅದು ಏನಾಗಿದೆ, ಪ್ರಾಣಿ ಪಕ್ಷಿಗಳೆಲ್ಲ ಆ ಕಡೆ ತೊಗೊಂಡೋಗಿ ಅದರ ಬೀಜ ಹಾಕುತ್ತೆ, ಅದು ತಿರ್ಗಾ ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಾ ಇದೆ ಅಂತ. ಆ ಮೊದಲಲ್ಲಿ ಹುಟ್ಟಿದ ಆ ನಕ್ಷತ್ರದ ಗುಣವನ್ನು ತನ್ನಲ್ಲಿ ಅದು ಇಮ್ಮಡಿಸಿಕೊಂಡು ಇಟ್ಕೊಂಡಿದೆ ಅಂತ, ದೊಡ್ಡದಾಗಿ ಹೆಚ್ಚಾಗಿ. ಅಂತಹ ನಕ್ಷತ್ರಗಳ ವೃಕ್ಷಗಳಿಗೂ ಆ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ನೆಂಟಸ್ತನ. ಇಬ್ಬರು ಒಂದೇ ರಕ್ತದವರು ಅನ್ನೋ ಥರದಲ್ಲಿ ಹೇಳಲು ಆಡುಭಾಷೆಯಲ್ಲಿ ಅಂಟು ರಕ್ತ ಹಂಚ್ಕೊಂಡು ಹುಟ್ಟಿಲ್ವಾ ಅಂತ. ಇಲ್ಲಿ ನಕ್ಷತ್ರ ಹಂಚ್ಕೊಂಡು ಹುಟ್ಟಿದ್ದೀವಿ ಅಲ್ವೇ? ಅದಕ್ಕೂ ಒಂದು ಭಾವನೆ ಇರುತ್ತೆ ಗಿಡಕ್ಕೆ. ಅದನ್ನು ತೋರಿಸ್ಕೊಟ್ಟಿದ್ದಾರೆ ಬೋಸ್ರವರು ನಮಗೆ, ಅದರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ. ಅದಕ್ಕೂ ಒಂದು ಭಾವನೆ ಇದೆ, ಅದು ಕೂಡ ಉಸಿರಾಡುತ್ತೆ, ಅದು ಕೂಡ ಫಲ ಬರೆಸುತ್ತೆ, ಅದಕ್ಕೂ ಕೂಡ ಒಂದು
ಶಬ್ದವನ್ನು ತಿಳಿದುಕೊಳ್ತಕ್ಕಂತಹ ಒಂದು ಶಕ್ತಿ ಇದೆ, ಅದು ಒಂದು ಭಾವನೆಯನ್ನು ಅರಿತುಕೊಳ್ಳುತ್ತೆ ಅನ್ನೋದು ಇವಾಗ ವೈಜ್ಞಾನಿಕವಾಗಿ ಸಿದ್ಧವಾಗಿ ಹೋಗಿದೆ. ಅದರಲ್ಲಿರ್ತಕ್ಕಂತಹ ಜೀವಚೈತನ್ಯವು, ನಮ್ಮಲ್ಲಿರ್ತಕ್ಕಂತಹ ಜೀವಚೈತನ್ಯವು ಒಂದೇ ನಕ್ಷತ್ರದ ಬಗ್ಗೆ ನಾನು ಮಾತಾಡಿದಾಗ ಏನಾಗುತ್ತೆ ಅಂತಂದರೆ ಅದೆರಡು ಒಂದೇ ಇರುತ್ತೆ. ಅಫಿನಿಟಿ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಅದಕ್ಕೆರಡಕ್ಕೂ ಬಹಳ ಸಾಮ್ಯ ಇರುತ್ತೆ, ಪ್ಯಾರಲಲ್ ಆಗಿರುತ್ತೆ, ಅದು ಸಮಾನಾಂತರ ಹೋಗುತ್ತೆ, ಸೇರೋದಿಲ್ಲ ಆದರೆ ಸಮಾನಾಂತರ. ಏಕೆಂದರೆ ಇದು ವೃಕ್ಷ ರಾಜ್ಯ, ಇದು ಪಶು ರಾಜ್ಯ ಮನುಷ್ಯನದ್ದು. ಆದ್ದರಿಂದ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ತಮ್ಮ ಜನ್ಮ ನಕ್ಷತ್ರದ ಮರವನ್ನು ಯಾರು ಪೂಜಿಸ್ತಾರೋ, ಯಾರು ಅದನ್ನು ಬಿತ್ತು ಬೆಳೀತಾರೋ ಅವರಿಗೆ ಜೀವನದಲ್ಲಿ ಆರೋಗ್ಯ, ಆಯುಷ್ಯ ಮತ್ತು ಸಂಪತ್ತು ಬೆಳಗ್ತಾ ಹೋಗುತ್ತೆ, ಹೆಚ್ಚುತ್ತಾ ಹೋಗುತ್ತಂತೆ. ಯಾರು ತಮ್ಮ ನಕ್ಷತ್ರದ ಗಿಡ ಮರವನ್ನು ಹೊಡೆದು ಹಾಕ್ತಾರೋ, ತೊಂದರೆ ಕೊಡ್ತಾರೋ, ಇವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಸಂಪತ್ತು ನಶಿಸಿ ಹೋಗುತ್ತೆ ಅಂತ ಹೇಳುತ್ತೆ. ಇಷ್ಟಕ್ಕೆ ಮೀರಿ ಇನ್ನೊಂದು ಹೇಳ್ತೀನಿ, ಜನರಿಗೆ ಆಶ್ಚರ್ಯ ಆಗುತ್ತೆ. ಯಾವುದೇ ಮರವನ್ನು ಹೊಡೆದರೂ ಕೂಡ ಶಾಂತಿ ಹೇಳಿದೆ ಶಾಸ್ತ್ರದಲ್ಲಿ. ಅದಕ್ಕೆ ವೃಕ್ಷ ಛೇದನ ಶಾಂತಿ ಅಂತ. ಇದನ್ನು ನಾವು ಖುದ್ದು ಒಂದು 8-9 ಜನಕ್ಕೆ ನಾವು ಮಾಡಿದ್ದೀವಿ, ಭಾಳ ತೊಂದರೆಗೆ ಈಡಾಗಿದ್ದಾರೆ. ಜ್ಯೋತಿಷದ ಪ್ರಶ್ನೆ ನೋಡಿದಾಗ ಯಾವುದನ್ನೇ ಥರ ಮರ ನೋಡಿದ ಓದೋದು ಗೊತ್ತಿಲ್ಲದೆ ಹೊಡೆದ್ಬಿಟ್ಟು ಮನೆ ಕಟ್ಟಬೇಕಾದ್ರೆ ಅಂತಂದರು. ಆ ಶಾಂತಿ ಮಾಡಿದ ತಕ್ಷಣ ಅವ್ರಿಗೆ ಸರಿ ಹೋಯಿತು. ಅಂದರೆ ಏನಾಗುತ್ತೆ ಅಂತಂದರೆ, ಒಬ್ಬ ಮನುಷ್ಯನನ್ನು ಸಾಯಿಸಿದಂತಹ ಪಾಪ ಬರುತ್ತೆ ಒಂದು ಮರವನ್ನು ಹೊಡೆದು ಹಾಕಿದರೆ. ಅದು ಇತ್ತೀಚಿನ ದಿನಗಳಲ್ಲಿ ಮರವನ್ನು ಬೆಳೆಸಿ ನಾಡನ್ನು ಉಳಿಸಿ ಅಲ್ಲ, ಇದು ಅನಾದಿ ಕಾಲದಿಂದ ನಾವು ಇದಕ್ಕೊಂದು ಪೂಜ್ಯ ಮನೋಭಾವನೆಯನ್ನು ಕೊಟ್ಟಿದ್ದೀವಿ. ನಾವು ಯಾರು ದೊಡ್ಡ ಸೆಕ್ಯುಲರು, ಯಾರು ವಿಶ್ವವನ್ನು ಟೋಟ್ಲಿ ಈಕೋಸಿಸ್ಟಮ್ನ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತಂದರೆ ಸನಾತನ ಧರ್ಮದವರು ಮಾತ್ರ. ನಮ್ಮ ಗಿಡ ಮರಗಳು ದೇವರು ನಮಗೆ ಅಲ್ವಾ. ಅರಳಿ ಮರ ಹೊಡೆಸಿ ಯಾರ ಕೈಲಾದರೂ ನಮಸ್ಕಾರ ಮಾಡಿ ಹೊರಟೋಗ್ತಾನೆ, ಹೊಡೆಯೋದಿಲ್ಲ. ಅನ್ಯಧರ್ಮೀಯರೇ ಅದನ್ನು ಹೊಡಿತಕ್ಕಂಥದ್ದು ಅಲ್ವಾ. ಬಿಲ್ಪತ್ರೆ ಮರ ಹೊಡಿ, ತೆಂಗಿನ ಮರ ಹೊಡೆಸಿ, ಏನು ಪದದ ಮರ ನಾವೆಂಗೆ ಸ್ವಾಮಿ ಹೊಡೆಯೋದು ಅಂತಾರೆ. ಅರ್ಥ, ಮರಗಿಡಗಳನ್ನೂ ಕೂಡ ಪೂಜ್ಯ ಭಾವನೆಯನ್ನು ಮಾಡ್ತಕ್ಕಂಥ ಉದಾತ್ತವಾದ ಮನೋಭಾವನೆ ಯಾರಿಗಾದರೂ ಇದ್ದರೆ ಅದು ಸನಾತನ ಧರ್ಮದವರಿಗೆ ಮಾತ್ರ ಅಂತ ಹೇಳ್ತಾ, ಈ ಸಂಚಿಕೆಯ ಕೊನೆಯಲ್ಲಿ ಕೋಷ್ಟಕವನ್ನು ಕೊಡೋಣ ನಾವು ಮಹಾಜನರಿಗೆ. ಅಂದರೆ ಯಾವ ನಕ್ಷತ್ರದವರು ಯಾವ ಮರವನ್ನು ಬರೀ ಪೂಜಿಸಿದ್ರಾಗೋದಿಲ್ಲ. ಹೋಗ್ಬಿಟ್ಟದಕ್ಕೆ ಅರ್ಶಿನ ಕುಂಕುಮ ಹಾಕಿ ಇನ್ನೂ ಕೆಮಿಕಲ್ ಇರೋದು ಹಾಕಿ ಮರನ ಸಾಯಿಸಿಬಿಡಬೇಡಿ. ಇದನ್ನು ಭಾಳ ಹುಷಾರಾಗಿ ತಿಳ್ಕೊಬೇಕು. ನೀವು ತಿಳ್ಕೊಬೇಕಾಗಿರೋದು ಮರದ ಪೂಜೆ ಹೇಗೆ ಮಾಡಬೇಕು ಅಂತಂದರೆ, ಮರದ ಸುತ್ತಮುತ್ತ ಇರತಕ್ಕಂತಹ ಗಲೀಜನ್ನೆಲ್ಲ ತೆಗೆದು, ಕಳೆ ಅಂತೀವಲ್ಲ ವೀಡ್ಸ್ ಆಂಗ್ಲ ಭಾಷೆಯಲ್ಲಿ, ಅದನ್ನು ತೆಗೆದು ಮಣ್ಣು ಹಾಕಬೇಕು ಅದ್ರ ಬುಡಕ್ಕೆ ಹೆಚ್ಚು, ನೀವೇ ಕೈಯಾರ ಅಥವಾ ಕೂಲಿ ಕೊಟ್ಟು ಹಾಕ್ಸಿ, ಏನು ತೊಂದರೆ ಇಲ್ಲ, ಯಾರಿಗೊಬ್ರು ಕೆಲಸ ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿಸಿ ಆ ಮರಕ್ಕೆ. ಆಮೇಲೆ ಅದಕ್ಕೆ ದಿನ ಹೋಗ್ಬಿಟ್ಟು 1 ಚೊಂಬು ನೀರು ಹಾಕಿ, ಆಮೇಲೆ ಅದಕ್ಕೆ ನೀವು ಹೂವು ಇಟ್ಬಿಟ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿವ್ರಂತೆ. ಅದ್ರ ಬದಲು ನೀವು ಸುಮ್ಮನೆ ಹಿಂಗೆ ಹೋಗೋದು, ಚಪ್ಪಲಿ ಪಕ್ಕಕ್ಕೆ ಅಲ್ಲೆಲ್ಲೋ ಬಿಡೋದು, ಅಲ್ಲೆಲ್ಲ ಪೂರ್ತಿ ಕಳೆ ಬೆಳೆದಿರುತ್ತೆ, ಗಲೀಜಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಅದೊಂದಿಷ್ಟು ಅರಿಶಿನ ಹಿಂಗೆ ಬಡೋದು, ಅದಕ್ಕೊಂದು ಕುಂಕುಮ ಹಾಕಿ ಒಂದು ಹೂವು ಸುತ್ತ ಹೋದರೆ ಏನಾಗುತ್ತೆ ಅಂತಂದರೆ, ಅದು ಒಳ್ಳೆಯ ಅರಿಶಿನವಾದರೆ ಏನೋ ಬಚಾವ್. ಅದು ಏನಾದರೂ ಈ ಕೆಮಿಕಲ್ ಇರ್ತಕ್ಕಂಥ ಅರಿಶಿನ ಇದ್ದರೆ, ನಿಮ್ಮ ಮರ ಜನ್ಮ ನಕ್ಷತ್ರ ಮರವನ್ನು ಪೂಜೆ ಮಾಡೋ ಬದಲು ಅದನ್ನು ಹಾಳು ಮಾಡಿ ತೊಂದರೆಯನ್ನು ತಂದುಕೊಂಡು ಬಿಡ್ತೀರಿ. ಆದ್ದರಿಂದ ಉದಾಹರಣೆಗೆ ಈಗ ಹೇಳೋದಾದರೆ, ರೋಹಿಣಿ ನಕ್ಷತ್ರದವರಿಗೆ ನೇರಳೆ ಮರ ಅವರ ಜನ್ಮ ನಕ್ಷತ್ರದ ಮರ, ಪುಷ್ಯಮಿ ನಕ್ಷತ್ರದವರಿಗೆ ಅರಳಿ ಮರ, ಪುರಾಷಾಢ ನಕ್ಷತ್ರದವರಿಗೆ ಸಂಪಿಗೆ ಮರ. ಈ ರೀತಿಯಾಗಿ ಒಂದೊಂದು ನಕ್ಷತ್ರರಿಗೆ ಒಂದೊಂದು ಮರಗಿಡಗಳನ್ನು ಹೇಳ್ತಾ ಬಂದಿದ್ದಾರೆ. ಇದನ್ನು ಉಳಿಸೋದು, ಬೆಳೆಸೋದು, ಪೂಜಿಸೋದು, ಇವು ಮೂರನ್ನು ಮಾಡುವುದರಿಂದ ಜನ್ಮ ನಕ್ಷತ್ರ ನಿಮ್ಮದು ಯಾವುದೋ ಆ ನಕ್ಷತ್ರದ ಮರಗಳನ್ನು, ಈ ಸಂಚಿಕೆಯ ಕೊನೆಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಅದರ ಕೋಷ್ಟಕವನ್ನು ಟೇಬಲ್ ಕೊಡ್ತೀವಿ ನಿಮಗೆ. ವಿಶೇಷವಾಗಿ ನಿಮ್ಮ ಜನ್ಮ ನಕ್ಷತ್ರದ ಮರವನ್ನು ಏನಾದರೂ ನೀವು ತೊಂದರೆಗೀಡು ಮಾಡಿದರೆ ನಿಮಗೂ ತೊಂದರೆ ಆಗೋದು ಖಾಯಂ. ಬೇರೆ ಗಿಡಗಳನ್ನು ದಯವಿಟ್ಟು ಕಡಿಬೇಡಿ. ಆದರೆ ನಿಮ್ಮ ಜನ್ಮ ನಕ್ಷತ್ರದ ಮರಗಳನ್ನು ನೀವು ಬೆಳೆಸ್ತಾ ಬಂದರೆ, ಪೂಜಿಸ್ತಾ ಬಂದರೆ ಎರಡರ್ಥ, ನಿಮಗೂ ವೃದ್ಧಿ ಬರುತ್ತೆ, ಪ್ರಕೃತಿಯು ಚೆನ್ನಾಗಿ ನಳನಳಿಸಿ ಬೆಳೆಯುತ್ತೆ, ನಮಗೆ ಉಸಿರಾಡೋದಕ್ಕೆ ಅದು ಗಾಳಿಯನ್ನು ಕೊಡ್ತಾ ಇದೆ. ಯಾಕೆ ಮರದ ಶ್ರೇಷ್ಠತೆ, ವೃಕ್ಷದ ಶ್ರೇಷ್ಠತೆ ಅಂತಂದರೆ, ನಮಗೆ ಸಿಗ್ತಾ ಇರತಕ್ಕಂಥ ಆಮ್ಲಜನಕ ನಮಗೆ ಸಿಗ್ತಾ ಇರತಕ್ಕಂಥದ್ದು ಮರಗಿಡಗಳಿಂದ, ನೆರಳು ಸಿಗ್ತಾ ಇರತಕ್ಕಂಥದ್ದು ಮರಗಿಡಗಳಿಂದ, ಮಳೆ ಬರ್ತಾ ಇರತಕ್ಕಂಥದ್ದು ಮರಗಿಡಗಳಿಂದ, ಹಣ್ಣು ಹಂಪಲುಗಳು, ಹೂವು, ಕಾಯಿ ಪಲ್ಯಗಳು ಬರ್ತಾ ಇರತಕ್ಕಂಥದ್ದು ಮರಗಿಡಗಳಿಂದ. ಇಷ್ಟಾದ ಎಲ್ಲ ಆದಮೇಲೆ ಅದರ ಆಯುಷ್ಯ ಮುಗಿದ ನಂತರದಲ್ಲಿ ಪೀಠೋಪಕರಣ ಆಗ್ತಾ ಇರತಕ್ಕಂಥದ್ದು ಮರಗಿಡಗಳಿಂದ. ನಿಮಗೆ ನೀರನ್ನು ಕಾಯಿಸಿಕೊಡೋಕೆ ಅಡುಗೆ ಮಾಡಿ ಕೊಡ್ತಾ ಇರತಕ್ಕಂಥದ್ದು ಒಣಗಿ ಹೋಗಿರುವ ಬಿದ್ದಿರತಕ್ಕಂತಹ ಮರಗಿಡಗಳಿಂದ. ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಆಯಿತು ಅಂದರೆ ಒಣಗಿರ್ತಕ್ಕಂತಹ ತರಗೆಲೆಯನ್ನು ಸುಟ್ಟರೆ ಆ ಹೊಗೆಯಿಂದ ನಿಮಗೆ ನ್ಯಾಚುರಲ್ಲು ಏನಾಯಿತು ಅಂತಂದರೆ ಪೆಸ್ಟಿಸೈಡು, ಇನ್ಸೆಕ್ಟಿಸೈಡ್ ಆಗ್ತಾ ಇರತಕ್ಕಂಥದ್ದು ಮರಗಿಡಗಳಿಂದ ಆಗಿದೆ. ಆದ್ದರಿಂದ ಸಸ್ಯ ಸಂಕುಲವನ್ನು ಕಾಪಾಡತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ.
ಇವತ್ತಿನಿಂದ ಒಂದು ವ್ರತವನ್ನು ಮಾಡಿ 1 ವರ್ಷದಲ್ಲಿ ನಾನು 5 ನನ್ನ ಜನ್ಮ ನಕ್ಷತ್ರದ ಮರವನ್ನು ನೆಡ್ತೀನಿ, ಬೆಳೆಸ್ತೀನಿ ಅಂತಕ್ಕಂಥದ್ದು. ಎಲ್ಲಿ ಸ್ಥಳ ಇರುತ್ತೋ ಅಲ್ಲಿ ಇದನ್ನು ಮಾಡಿ ನೋಡಿ ಎಲ್ಲರೂ. 1 ವರ್ಷದಲ್ಲಿ 5 ಮರಗಳನ್ನು ನೆಟ್ಟು ನಿಮಗೇನಾದರೂ ಒಳ್ಳೆಯದಾಗದೇ ಇದ್ದರೆ ಆ ನಂತರದಲ್ಲಿ ನನಗೆ ಪ್ರಶ್ನೆ ಮಾಡಿ ಆ 5 ಮರಗಳನ್ನು ನೆಟ್ಟಿದ ಖರ್ಚನ್ನು ನಾವು ಯಾರು ಸೇರಿ ಕೊಡೋ ಒಂದು ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ಒಂದು ಲಾಭ ನಿಮಗೇ ಇಲ್ಲ. ಅದರಲ್ಲಿ ಏನು ಲಾಭ ಅಂತಂದರೆ ನಿಮ್ಗೆ ಉಸಿರಾಡೋದಕ್ಕೆ ಆಮ್ಲಜನಕ ನೀವೇ ಹಾಕ್ಕೊಂಡ್ರಿ. ಈಗ ಏನಾಗಿದೆ, ಎಲ್ಲ ಕಡೆ ಪೊಲ್ಯೂಷನ್ನು ಅಂತಿದ್ದಾರೆ. ಈ ಗಿಡ ಮರಗಳನ್ನು ನೆಟ್ಟಿದ್ದರೆ ಯಾಕೆ ಪೊಲ್ಯೂಷನ್ ಆಗ್ತಿತ್ತು? ಆ ಅರ್ಥದಲ್ಲೂ ಕೂಡ ನಮಗೆ ಜೀವದ ಒಂದು ಪೋಷಣೆಯನ್ನು ಮಾಡುತ್ತೆ. ಪಾರಮಾರ್ಥಿಕ ಮತ್ತು ಜ್ಯೋತಿಷ್ಯದ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಆರೋಗ್ಯ, ಆಯುಷ್ಯ ಮತ್ತು ಐಶ್ವರ್ಯ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಕಾನ್ಫಿಡೆಂಟಾಗಿ ನಾನು ಹೇಳಬಹುದು. ಮಾಡಿ ಫಲವನ್ನು ಅನುಭವಿಸ್ತೀನಿ. ಖಂಡಿತ ಗುರುಜಿ, ನಿಮ್ಮ ಮಾತಿನಲ್ಲಿ ಪ್ರಕೃತಿ ಮೇಲಿನ ಪ್ರೀತಿ, ಗೌರವ ಇದೆ, ಜೊತೆಗೆ ಸ್ವಯಂ ಪ್ರಗತಿ ಇದೆ. ಬಹಳ ಉಪಯುಕ್ತವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜನ್ಮ ನಕ್ಷತ್ರಕ್ಕೂ ಮರಕ್ಕೂ ಇರುವಂತಹ ಸುಂದರ ಪ್ರಾಕೃತಿಕ ನಂಟಿನ ಬಗ್ಗೆ ತಿಳಿದುಕೊಂಡ್ವಿ. ನೀವು ಯಾವ ಮರವನ್ನು ಪೂಜಿಸಬೇಕು ಅಂತ ತಿಳಿದುಕೊಳ್ಬೇಕು ಎಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.